ಬಿಗ್ ಬಾಶ್ ಲೀಗ್ ಇವತ್ತು ಬಹಳ ಯಶಸ್ವಿಯಾಗಿ ನೆರವೇರಿದೆ. ಹುಸೇನ್ ಅವರು ಹೇಳಿದಂಗೆ 3 ದಿವಸದಿಂದ ಈ ಆಟ ಆಗ್ತಾ ಇದೆ ಅಂತ ನನ್ನ ಕರೆದ್ರು. 3 ದಿವಸದಿಂದ ನಾನು ಸಾಧ್ಯವಾದ ಬರ್ತೀನಿ. ಬಹಳ ಇವತ್ತು 5ನೇ ಕಾರ್ಯಕ್ರಮ ಇದು. ಮತ್ತೆ ರಾತ್ರಿ ಇನ್ನೂ ಒಂದು ಕಾರ್ಯಕ್ರಮ ಹೋಗ್ಬೇಕು ನಾನು ಹೊರತೂರ್ಗೆ. ಈ ದುಬೈಯಲ್ಲಿ ನಮ್ಮ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತದೆ. ಅದನ್ನು ಬಿಟ್ಟು ನೀವು ಇಲ್ಲಿ ಇಷ್ಟು ಉರುಪಾಗಿ ಆಡಿದ್ದೀರಿ ಅಂದರೆ ಕ್ರಿಕೆಟ್ ಬಗ್ಗೆ ಇರೋ ಆಸಕ್ತಿ ನಮ್ಮ ಕೋಲಾರ ತಾಲೂಕಿನಲ್ಲಿ ಇರೋಂಥ ಯುವ ಪ್ರತಿಭೆಗಳು ನಿಮ್ಮ ಪ್ರದರ್ಶನ ಮಾಡಿದ್ರು. ಇವತ್ತು ಭಾಳ ಖುಷಿ ಆಯಿತು. ಅದರಲ್ಲಿ ನಾನು ಟಾಸ್ ಹಾಕುವಾಗ ಹೇಳಿದೆ ಇಬ್ಬರು ಕ್ಯಾಪ್ಟನ್ಸ್ಗೆ, ನಪ್ಪ ಚೆನ್ನಾಗಿ ಆಡಿದವ್ರು ಗೆಲ್ತೀರಾ, ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದೆ. ನಾನು ಆಲ್ ದ ಬೆಸ್ಟ್ ಅಂದೆ. ಚೆನ್ನಾಗಿ ಅಂದರೆ ಒಬ್ಬರು ಯಾರು ಆಗಲಿ ಸನ್ಮಾನ ಮಾಡಿದೆ ಅವರು ಬೌಲಿಂಗ್ IT ಕೃಷ್ಣ, ಬೌಲಿಂಗ್ ಬ್ಯಾಟಿಂಗ್ ಎರಡೂ ಚೆನ್ನಾಗಿ ಆಡಿದ್ರು. ಯಾರು ಚೆನ್ನಾಗಿ ಆಡಿದ್ರೆ ನಾವು ಪ್ರೋತ್ಸಾಹ ಮಾಡಬೇಕು. ಇವತ್ತು ಅದು ಯಾರೂ ಯಾವ ಟೈಮ್ ಎಲ್ಲ ಟೈಮ್ಗೆ ಟ್ರೋಫಿ ಗೆಲ್ಲಕ್ಕಾಗಲ್ಲ. ನಾವು ಇಂಡಿಯಾದವರು ಸತತವಾಗಿ ವರ್ಲ್ಡ್ ಕಪ್ ಅಲ್ಲಿ 10 ಮ್ಯಾಚ್ ಗೆದ್ದು 11ನೇ ಲಾಸ್ಟಲ್ಲಿ ಫೈನಲ್ ಸೋತಿ ಗೊತ್ತಲ್ಲ. ಅವತ್ತು ಊಟ ಸೇರ್ತಾ ನಮಗೆ. ನಾನು ಮೈಸೂರಲ್ಲಿ ಇದ್ದೆ, ನೋಡ್ತಾ ಇದ್ದೆ, ಬೇಜಾರಾಗ್ಬಿಟ್ಟು ಅದು ಎದ್ದು ಬಂದು ಬೆಂಗಳೂರಿಗೆ ಬಂದು ಮನೇಲಿ ಮಾಡ್ಕೊಂಡೆ. ಭಾಳ ಬೇಜಾರಾಯಿತು. 10 ಮ್ಯಾಚ್ ಕಂಟಿನ್ಯೂಸ್ಲಿ ಒನ್ ಅಲ್ವಾ ಇಂಡಿಯಾ. ಆ 11th ಫೈನಲ್ಸ್ ಅಲ್ಲಿ ನಾವು ಸೋತ್ಬಿಟ್ಟು ಆಸ್ಟ್ರೇಲಿಯಾ ಅಂತ ಕಾಣೋದು ಸೋತಿದ್ದು ನಾವು. ಈ ಥರ ನಮ್ಮ ದೇಶ ಏನು ಮಾಡೋಣ ಅದೇನಂತೂ ಗೊತ್ತಿಲ್ಲ. ನಮಗಂತೂ ಬೇಜಾರಾಯಿತು. ಅಂದರೆ ಇವತ್ತು ಶ್ರದ್ಧೆಯಿಂದ ಆಡಿದ, ಚೆನ್ನಾಗಿ ಆಡಿದ. ನಾನು ಮುಂದಿನ ಮ್ಯಾಚ್ ಯಾವುದು ಲೀಗ್ 2ನ ಫ್ಲಡ್ ಲೈಟ್ ಮಾಡಿಸ್ತೀನಿ. ನಾನು ಫ್ಲಡ್ ಲೈಟ್ ನನ್ನ ಕಡೆಯಿಂದ. ಯಾಕಂದರೆ ಒಂದ್ಸಾರಿ ಫ್ಲಡ್ ಲೈಟ್ ಮ್ಯಾಚ್ ನಾವು ಮಾಡಿದ್ವಿ ಅಲ್ಲಿ, ನಮ್ಮ ಮಂಜು ಮಂಡಿಕಲ್ ಮಾಡಿದ್ವಿ. ನನ್ನ ಮಗ ಒಂದು ಟೀಮ್ ತಗೊಂಡಿದ್ದ, ಆ ಟ್ರೋಫಿ ಅವನೇ ಹೊಡೆದ. ಆ ಟ್ರೋಫಿ ಇನ್ನು ಮನೇಲಿದೆ. ನನ್ನ ಮಗ 2ನೇ ಮಗ, ಅವ್ನು ಕ್ರಿಕೆಟರ್. ಅವನು ಬೆಸ್ಟ್ ಕ್ರಿಕೆಟರ್ ಇನ್ ಬಾಲ್ಡ್ವಿನ್ ಬಾಯ್ಸ್ ಸ್ಕೂಲ್ ಬ್ಯಾಂಗ್ಳೂರ್. ಅವನು ಸೆಂಚುರಿ ಎಲ್ಲ ಆ ಸ್ಕೂಲಲ್ಲೇ ಎಲ್ಲ ಹೊಡೆದನು. ಪೇಪರಲ್ಲೆಲ್ಲ ಇಂಗ್ಲೀಷ್ ಪೇಪರಲ್ಲಿ ಬರೋದು. ಅವನು ಕನ್ನಡ ಬರಲ್ಲ, ಇಂಗ್ಲೀಷ್ ಮೀಡಿಯಂ ಓದಿಸಿಂದ. ಯಾವಾಗಲೂ ಕಟಿಂಗ್ ತೋರ್ಸೋನು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹೆಸರು ಬಂದು ಸಚಿನ್ ಇಟ್ ಸೆಂಚುರಿ, ಸಚಿನ್ ಇಟ್ಸ್ 50 ನಾಟ್ ಔಟ್, ಹಿಂಗೆಲ್ಲ ಬರ್ತಾ ಇತ್ತು. ಆದರೆ ಅವನು ನಾನು ಇಂಜಿನಿಯರ್ ಮಾಡಿದೆ, ಕ್ರಿಕೆಟ್ ಕಳಿಸಿಲ್ಲ. ಇದು ಕಾಂಪಿಟೇಷನ್ ಯಾಕೆ, ಜೀವನ ಏನಾಗುತ್ತಂತ. ಆದರೂ ಈಗ ನೆಕ್ಸ್ಟ್ ಈ ಮ್ಯಾಚ್ ಗೊತ್ತಿಲ್ಲ ಅಂತ ಬರ್ತಾ ಇದ್ದ. ನೆಕ್ಸ್ಟ್ ಫ್ಲಡ್ ಲೈಟ್ ಆದಾಗ ಅವ್ನು ಕರ್ಕೊಂಡ್ಬರ್ತೀವಿ. ನಾವು ಒಂದು ಟೀಮ್ನ ತಗೊಂತೀವಿ. ಐ ಪರ್ಚೇಸ್ ಒನ್ ಟೀಮ್. ಗೆಲ್ಲಬೇಕು ಅಂತಲ್ಲ, ಜಸ್ಟ್ ಎನ್ಕರೇಜ್ ಯು ಪೀಪಲ್ ಅಷ್ಟೇ, ಯಂಗ್ಸ್ಟರ್ಸ್ಗೆ. ನಾನು ಕಾಲೇಜ್ವರೆಗೂ ನಾನು ಟೀಮಲ್ಲಿ ಇದ್ದೆ. ಸ್ಕೂಲು, ಇಂಟರ್ ಸ್ಕೂಲು ಬೆಂಗಳೂರಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ UEC ನಲ್ಲಿ ವಿಶೇಷ ಕಾಲೇಜಲ್ಲಿ ನಾನು ಟೀಮ್ ಫಾಸ್ಟ್ ಬೌಲರ್ ಅಂಡ್ ಬ್ಯಾಟ್ಸ್ಮನ್ನು. ಬೌಲಿಂಗಲ್ಲಿ ನಾನು ಚೆನ್ನಾಗಿ ಆಡ್ತಾ ಇದ್ದೆ. ಹೋಯ್ತಾ ಕಾಲ. ಬಟ್ ಕ್ರಿಕೆಟ್ ನನಗೆ ಇಷ್ಟ. ಊಟ ತಿಂಡಿ ಬಿಟ್ಟು ಟಿವಿ ಮುಂದೆ ಕುತ್ಕೊಂತೀನಿ. ನಾನು ಮಿನಿಸ್ಟರ್ ಆಗಿರ್ಬೋದು, ಅದು ನನಗಿಲ್ಲ. ಹೇಳಿದ್ನಲ್ಲ ಈಗ ಫೈನಲ್ ನಾವು ಎಲ್ಲಿ ನೋಡಿದ್ವಿ ಅಂತ, ಮೈಸೂರಲ್ಲಿ ನೋಡೋಕೆ ಹೋಗಿದೆ ಆ ಮ್ಯಾಚ್, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಆ ಥರ ನೀವು ಚೆನ್ನಾಗಿ ಆಡಿದ್ದೀರಾ. ಮುಂದೆ ಆಡಿ ನಾವು ಸದಾ ನಿಮ್ಮ ಜೊತೆ ಎನ್ಕರೇಜ್ ಮಾಡ್ತೀವಿ. ನಮ್ಮ ಮುಳುಬಾಗಲಲ್ಲಿ ಯುವಕರು, ನಮ್ಮ ಹುಸೇನ್ ಅಂಡ್ ಟೀಮ್ ಅವರೇನಿದ್ದಾರೆ, ಅವರೆಲ್ಲ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ನೋಡಿ ಕಣ್ಣಲ್ಲಿ ಕಣ್ಣಿಟ್ಟು ಕೆಲಸ ಮಾಡಿದ್ದಾರೆ. ಈಗ ಲೈವ್ ಎಲ್ಲ ಬರ್ತಾ ಇತ್ತು, ನೋಡಿದೆ ನಾನು ಲೈವ್ ಮ್ಯಾಚು. ಅದರಿಂದ ಇದು ಫೇಸ್ಬುಕ್ಕಲ್ಲೂ ಲೈವ್ ಹೋಗಿದೆ ಅಲ್ಲ, ಎಲ್ಲ ಕಡೆ ಹೋಗಿದೆ. ಮುಂದೆ ಇನ್ನೂ ಸ್ವಲ್ಪ ಕಲರ್ಫುಲ್ ಆಗಿ ಮಾಡೋಣ, ಒಳ್ಳೊಳ್ಳೆ ಟೀಮ್ಗಳು ಬರಲಿ, ಎನ್ಕರೇಜ್ ಮಾಡೋಣ. ಬಹುಮಾನ ಇದಕ್ಕಿಂತ ಒಳ್ಳೊಳ್ಳೆ ಬಹುಮಾನ ಕೊಡೋಣ. ನಾನು ಒಂದ್ಸಾರಿ ಹೇಳೋದು ಮಾಡಿ ತೋರಿಸ್ತೀನಿ. ನಾನು ಮಾಡಿದ್ದೀನಿ, ಅದನ್ನ ಕೇಳಿ. ನಾನೇನು ಬೋಗಸ್ ಇಲ್ಲ, ಸುಳ್ಳು ಹೇಳಲ್ಲ, ಹೇಳೋದು ನಿಜ, ಸ್ಟ್ರೈಟಾಗಿ ಹೇಳ್ತೀನಿ. ನನಗೆ ಭಾಳ ಖುಷಿ ಆಯ್ತು ಇವತ್ತು. ನಾನು ನಿಯರ್ಲಿ 2.5 hours ನಾನು ವಾಚ್ ಮಾಡಿ ಕ್ರಿಕೆಟ್ ಇವತ್ತು ಕುತ್ಕೊಂಡೆ. ಎದ್ದೇಳಕ್ಕೆ ಮನಸ್ಸು ಬಂದಿಲ್ಲ. ಅದು ಎದ್ದೆ ಹೋಗೋದು ಅಲ್ಲ ಅದು. ಆ ಥರ ಭಾಳ ಖುಷಿ. ನಾನು ಕ್ರಿಕೆಟ್ ಇಸ್ ಮೈ ಫೇವರೇಟ್ ಗೇಮ್. ಒಳ್ಳೆ ಆಟಗಾರರು ಇದ್ದೀರಾ. ನಮ್ಮ ಸ್ಟೇಟ್ಗೆ ಆಮೇಲೆ ನ್ಯಾಷನಲ್ ಲೆವೆಲಲ್ಲಿ ನೀವು ಆಡಬೇಕು ಅಂತ ನನ್ನ ಆಸೆ. ನಮ್ಮ ಕಡೆಯಿಂದ ನಿಮ್ಗೆ ಏನಾದ್ರು ಸಹಾಯ ಆಗ್ಬೇಕು, ಯಾರಾದ್ರು ಹೇಳ್ಬೇಕು ಅಂದರೆ ಹೇಳಿ. ನಮಗೆ ಕಾಂಟ್ಯಾಕ್ಟ್ಸ್ ಇದೆ, ಹೇಳ್ತೀನಿ. ನನ್ನ ನೇರವಾಗಿ ಬನ್ನಿ, ಹುಸೇನ್ ಹತ್ರ ನಂಬರ್ ತೊಗೊಂಡು ಬನ್ನಿ ಅಂತ ಹೇಳ್ತಾ, ಎಲ್ಲ ಕ್ರೀಡಾಭಿಮಾನಿಗಳಿಗೂ, ಕ್ರೀಡಾಪಟುಗಳಿಗೂ, ಎಲ್ಲ ನೋಡಿದಂಥ ವೀಕ್ಷಣೆ ಮಾಡೋಂಥ ಎಲ್ಲ ಮುಖಂಡರಿಗೂ, ಕ್ರೀಡಾಭಿಮಾನಿಗಳು ಎಲ್ಲರಿಗೂ ಹೊಂದಿಸ್ತಾ, ನಾನು ಇಲ್ಲಿ ಕರೆಸಿ ಬಹುಮಾನ ವಿತರಣೆ ಮಾಡಲು ಅವಕಾಶ ಕೊಟ್ಟು 2 ಮಾತು ಹೇಳೋದಕ್ಕೆ ಅವಕಾಶ ಮಾಡ್ಕೊತ ನಿಮ್ಗೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫ್ಲಡ್ ಲೈಟ್ ಮ್ಯಾಚ್ ನೋ ಡೌಟ್. ಅವರು ಫ್ಲಡ್ ಲೈಟ್ ಅಲ್ಲಿ ಮಾಡೋಣ, ನೈಟಲ್ಲಿ ನೋಡ್ಬೇಕು, ಮ್ಯಾಚ್ ಚೆನ್ನಾಗಿರ್ತದೆ. ಯಾಕಂದ್ರೆ ನಾವು ಆರ್ಗನೈಸ್ ಮಾಡಿದ್ವಲ್ಲ, ನಾವು ಮೊದಲು ಮಾಡಿದ್ವಿ. ಅದು ಇಲ್ಲೇ ಮಾಡೋಣ, ಚೆನ್ನಾಗಿದೆ ಫೀಲ್ಡ್. ಅದು ನೇತಾಜಿ ಸ್ಟೇಡಿಯಂ ಇಂತಲೂ ಇಟ್ಸ್ ವೆರಿ ಬಿಗ್ ಸ್ಟೇಡಿಯಂ. ಇಲ್ಲೇ ಮಾಡೋಣ. ಫ್ಲಡ್ ಲೈಟ್ ಅರೇಂಜ್ಮೆಂಟ್ಸ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ, ಸರಿನಾ? ಒಳ್ಳೆ ಬಹುಮಾನ ಕೊಡೋಣ. ಶಾರ್ಟ್ಲಿ ಬಿಗ್ ಬಾಶ್ 2 ವಿಲ್ ಬಿ ಹೆಲ್ಡ್ ಹಿಯರ್ ಇನ್ ನಿಯರ್ ಫ್ಯೂಚರ್. ಓಕೆ. ಹಳ್ಳಿ ಹತ್ರ 25 ಎಕರೆ ಇಯರ್ ಮಾರ್ಕ್ ಮಾಡಿ DC ಇಂದ ಬಂದು ಇನ್ಸ್ಪೆಕ್ಷನ್ ಆಗಿ ಡೆಲ್ಲಿಗೆ ಹೋಗಿದೆ. ಆಯ್ತಾ? ಇದು ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಹಾಸ್ಟೆಲ್ ಅಕಾಮಿಡೇಷನ್ ಎಲ್ಲಾನು ಮಾಡಿಸಿದ್ದೀನಿ. ಈಗ ಬಂದ MLAಗೂ ನಾನು ಹೇಳಿದೆ ಫಾಲೋ ಅಪ್ ಮಾಡಿ ಅಂತ. ಆಯ್ತಣ್ಣ ನಾನು ಮಾಡ್ತೀನಿ ಅಂದರು. ನಾನು ಸಮೃದ್ಧಿ ಮಂಜುನಾಥ್ ಹೇಳ್ತೀನಿ ಮೂವ್ ಮಾಡಿ ಅಂತ. ಕ್ರೀಡಾ ಮಂತ್ರಿಗಳು ಮೊದಲಿದ್ರಲ್ಲ ನಮ್ಮ ಸ್ನೇಹಿತರು, ಅವರಿಲ್ಲ ಈಗ. ಅವರು ನೆಕ್ಸ್ಟು ಯಾವ ಕ್ರೀಡಾ ಮಂತ್ರಿಗಳು CM ಇಟ್ಕೊಂಡಿದ್ದಾರೆ. ನಾವು ಮೂವ್ ಮಾಡ್ತೀನಿ ಅದನ್ನು. MLA ಅವ್ರು ಲೋಕಲ್ ಅವ್ರು ಮಾಡಬೇಕು. ಅದು 67 ಕೋಟಿ ಪ್ರಾಜೆಕ್ಟ್. ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಸ್ಟೇಡಿಯಂ ಅದು. ಅದಕ್ಕೆ ನಮ್ಮ MLA ಅವರು ಮನಸ್ಸು ಮಾಡಬೇಕು, ಓಡಾಡಬೇಕು.
ನಾನು ಸಪೋರ್ಟ್ ಕೊಡ್ತೀನಿ. ಯಾಕಂದ್ರೆ ಈಗ ನಮ್ದೇ ಸರ್ಕಾರ, ಆದಷ್ಟು ಟ್ರೈ ಮಾಡಿ ಇಲ್ಲೊಂದು ಆದಷ್ಟು ಬೇಗ ಆ ಸ್ಟೇಡಿಯಂ ಬರೋಂಗ್ ಮಾಡೋಣ. ಓಕೆನಾ?